ನಮ್ದು ಏನ್ರಿಪ್ಪ ಸೀನ್ ಅಂತಂದ್ರೆ ಇನ್ನೊಬ್ರು ಸಬ್ಸ್ಕ್ರೈಬರ್ ಬಂದಿದ್ರೆ ಅವ್ರ ಹೆಸರು ಏನ್ರಿ ಅಂತಂದ್ರೆ ಅವ್ರಿಗೆ ಕೇಳೋಣ. ನಿಮ್ಮ ಹೆಸರೇ? ಅಭಯ್. ಸೊ ಇವ್ರ ಅಭಯ್ ಕೀಬೋರ್ಡ್ದಾಗ ನೋಡಿರ ಅನಿಸ್ತೈತಿ, ಇವ್ರು ಕೀಬೋರ್ಡ್ದಿಂದ ಬಂದಾರಂತೆ. ಫ್ಯಾಮಿಲಿ ಇವ್ರ ನಮ್ಮ ಇನ್ನೊಬ್ರು ಸಬ್ಸ್ಕ್ರೈಬರ್. ನಿಮ್ಮ ಹೆಸರು? ಆದಿತ್ಯ. ಆದಿತ್ಯ ಅದು ಬಸಲ್ ಮಿಷನ್ ಅಲ್ರಿ? ಓಕೆ. ಕಾಮಿಡಿ ಗುರುಣ್ಣ ಮನೆ ಹೇಳನಪ್ಪ. ಎಲ್ಲಾರು ನೆನಪಿರಂಗಿಲ್ಲ, ರಿಕ್ಸ್ ನೆನಪಿರ್ತೈತಿ, ಹೌದಿಲ್ರಿ? ಹಾಂ ರೀ. ಕಾಲೇಜ್ ಒಳಗೆ ಕೆಟ್ಟ ಓಡಾಡ್ಸಾಡತ್ತಾರ ಬೇಕಂತೆ, ಮೂಡ್ ಮ್ಯಾಗೆಲ್ಲ ಡಿಪೆಂಡ್ ಆಕೈತೆ ಅನ್ನತ್ತಾರಂತೆ ಸ್ಟಾಫ್. ಅದು ಇಟ್ಸ್ ವೆರಿ ರಾಂಗ್ ಥಿಂಗ್ ರೀ ಭಾಳ. ಯಾಕೆ ಪ್ರಮೋಷನ್ ಮಾಡಕತ್ತಾಳ್ರಿ ಅಂದರೆ ರೊಕ್ಕ ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಅಂತಂದೆ. ಸೊ ಎಲ್ಲ ನಮಸ್ಕಾರ, ವೆಲ್ಕಮ್ ಟು ದ ಬ್ಲಾಗ್. ನಾನಿಂದ ಹುಡುಗ ಪ್ರಜಲ್ ಇಂದನೇ ಎಪಿಸೋಡ್. ಕಡ್ದು ಬಿಡ್ರಿಪ್ಪ, ಇರದ ಒಂದು ಪ್ಯಾಂಟ್ ಐತಾ ನಂದು, ಅದು ಆ ಪ್ಯಾಂಟ್ ಹರಿದು ಬಿಡ್ರಿ. ಇದ್ರ ನೋಡಿದ್ರ ಕೈ ಡಬಲ್ ಬೋನ್ ಇದ್ದಂಗೆ ಐತಿ. ಯಾವ ನಾಯಿನು ಯಾವ ಬ್ರೀಡು ನಮ್ಮ ಓಣ್ಯಾಗ ಇದ್ದಿದ್ದು ಎಲ್ಲ ಅದು ಸಿಂಗಲ್ ಬೋನ್ ಐತ್ರಿ, ಅದು ಹೆಣ್ಣು ನಾಯಿ. ಬಟ್ ಇದ್ರ ಕೈ ನೋಡಿ, ಕೈ ತೋರಿಸ್ಲಿಲ್ಲ ಎಲ್ಲ ದಪ್ಪದಿಲ್ಲ. ನೀನೇ ಏನು ಮಾಡಾಕತ್ತೀವ ಅಲ್ಲಿ? ಹಾಂ, ಏನು ಮಾಡಾಕತ್ತಿ? ಕೋ ಪ್ಯಾಸೆಂಜರ್ ಆಗಿಲ್ಲ, ಆರಾಮದಿ ಇಲ್ಲೇ? ಅಕ್ಕಿಗೆ ಇವ ಕುಕ್ಕಿಗೆ ಅಯ್ಯೋ ಹುಚ್ಚಿಪ್ಯಾಳಿ ಇಂಥ ಜಗತ್ನಾಗ ಇಂಥವ್ರು ಇರ್ತಾರೆ ನೋಡ್ರಿ. ನಾನು ಈಗ ಮಾತಾಡಕತ್ತೀನಿ, ಆಕಿಗೆ ಅಂತ ತಿಳ್ಕೊಂಡಂತ ಇಂಥವ್ರಿಗೆ ಏನು ಮಾಡ್ಬೇಕು ಹೇಳ್ರಿ? ಪಾನಿಪುರಿ ತಿನ್ಸಾಕ ಕರ್ಕೊಂಡು ಹೋದ್ರೆ ನಂಗೆ ಬೇಡ, ನಂಗೆ ಬೇಡ ಅದಕ್ಕೆ ಹೋಗ್ಲಿ ಬಿಡ್ರಿ. ಪಾಪ ಪಾನಿಪುರಿ ತಿನ್ಸ್ಬೇಕಂತಂದು ಭಾಳ ಇತ್ತೆ, ಒಂದು 2-3 ಪ್ಲೇಟ್ರ ಹೋಗ್ಲಿ ಅಂತಂದು ಒಲ್ಲೆ ಬಿಟ್ಲ ಅಂದ್ರೆ ಅರ್ಥ ಮಾಡ್ಕೊಂತಾರೆ. ಮಕ್ಕ ತೋರ್ಸಿಲ್ಲ, ಇಲ್ಲಿ ಚುಕ್ಕಿ ಐತಲ್ಲ ಅದು ತುಟಿ ಮ್ಯಾಗಿಂದ ಬೆಂಕಿ ಹಚ್ಚಿ ಸುಟ್ಟು ಬಿಡ್ತಾನ ಅದನ್ನ. ಅಯ್ಯೋ ಗರ್ಲ್ಸ್ ಗರ್ಲ್ಸ್ ಏನು ಮಾಡ್ತೀರಿ ಇಂಥವ್ರಿಗೆ? ನಮ್ಮ ಅಡುಗೆ ಮನೆ ನೋಡ್ಬಿಟ್ರೆ ಅಂದ್ರೆ ಫುಲ್ ಫ್ಲಾಟ್ ಆಗ್ಬಿಡ್ತೀವಿ. ನಮ್ಮ ಮನ್ಯಾಗ ಏನು ಸಾಮಾನು ಇಡ್ತೀವ್ರಿ ನಾವು ಅಂತಂದ್ರೆ ನೋಡ್ರಿ. ಪಜ್ಜ ಒದಿತೇನಿ ಹಿಡದ ನಮ್ಮ ಒದಿತಾಳಂತ್ರಿ. ಒದಿದಲ್ಲ ನಿನ್ನ ಏನು ಕೆಲ್ಸ ಮಾಡಂಗಿಲ್ರಿ ಒಟ್ಟ. ಹೌದ್ರಿ, ನೀವ್ ಮಾತಾಡಕತ್ ಬಿಟ್ರಲ್ರಿ ವಿಡಿಯೋ ಒಳಗ. ಮಾತಾಡ್ರಿ. ಮಾತಾಡೋದಲ್ಲ, ಏನ್ ಕೆಲ್ಸ ಮಾಡ್ತೀರಿ ಹೇಳಿ ನಿಮ್ಮಿಬ್ರು? ನೋಡ್ರಿ, ನಾ ಈಗ ಕೆಲ್ಸ ಮಾಡತ್ತೇನ್ರಿ ಹೊರಗ ನಮ್ಮ ಅಪ್ಪಾರ ಜೊತೆ ಕಸ ಗುಡ್ಸಾಕತ್ತೈತಿ. ಹಾ ಹೇಳ್ರಿ. ಏನ್ ಕಸ ಗುಡಿಸ್ತಿ? ಫೋನ್ ಹಿಡ್ಕೊಂಡ್ ನಿಂತಿದಿ. ನೋಡ್ರಿ ಇಲ್ಲೇ ಹಿಂಗ ಹರುತಾರಿ ನಮ್ಮ ಮನ್ಯಾಗ. ಏನ್ ಚಂದ್ರಿ, ನಾನ ಒಬ್ಬಕ್ಕೆ ಕ್ಲೀನ್ ಮಾಡಕ್ ಏನ್ ಮಾಡ್ಬೇಕು? ನನಗ ಆಗಂಗಿಲ್ಲ. ನಿನ್ ಮಗಳಿಗೆ ಹೇಳ್ಬೇಕವಾ? ನಿನ್ ಮಗಳ ಎದಕ್ಕದಾಳ? ಆಕಿ ಒಂದ್ ಕಸ ಗುಡ್ಸೋದು ಐತ್ಲ ಪುಮಾಜ್ ಐತಿ 3,500 ರೂಪಾಯಿ. ಅಣ್ಣ ಪೂಜಾ ಮಾಡ್ಬೇಕು ಅಣ್ಣ. ಅಕ್ಕ ಮಾಡಂಗಿಲ್ಲ ಅಕ್ಕ, ನಾನು ನೀನ ಮಾಡುವ ಪೂಜಾ. ಯಾಕಂದ್ರೆ ಜಳಕನ ಮಾಡ್ತೀವ್ರಿ, ಪೂಜಾನ್ ಗಂಟ ಮಾಡ್ತಾನ. ತೋರ್ಸತ್ತೆ ಅಂತೇಳಿ ಇಲ್ಲಿ ನೋಡ್ರಿ. ಬಾಳೆಹಣ್ಣು, ಕಾರಿ. ನಮ್ಮ ಮನಿ ಒಳಗೆ ಹೆಂಗ್ ಗುರ್ತೀರಿ? ಎಲ್ಲಾರ ಮನ್ಯಾಗಿಂದ ಫ್ರಿಜ್ಜಿನ ಹಾಲತ್ ಗುರ್ತೀರಿ ನಮ್ಮ ಮನ್ಯಾಗ. ಪಿಚ್ ಪಿಚ್ ಮಾಡಂಗಿಲ್ಲ, ರಿಯಾಲಿಸ್ಟಿಕ್ ಇರ್ಬೇಕು ಜನ, ಅಂದಾಗ ಜನ ಇಷ್ಟಪಡ್ತಾರ. ಅಲ್ರಿ, ಯಾರ ತೆಂಗಿನಕಾಯಿ ಫ್ರಿಜ್ನಾಗ ಇಡುದು ನೋಡಿರಿ? ಎಲ್ಲೂ ಇಲ್ಲ. ನಮ್ಮ ಮನ್ಯಾಗ ತೋರ್ಸಂತ ತೆಂಗಿನಕಾಯಿ ಫ್ರಿಜ್ನಾಗ ಫ್ರೆಂಚ್ ಫ್ರೈಸ್ ತಿಂದಿದ್ರಿ ರ್ಯಾಪರ್ ಇಡ್ತಾರ್ರಿ ಅವ್ರು. ನಮ್ಮ ತಂಗಿಯಾರ ಅವ್ ನೋಡ್ರಿ ಅಲ್ಲಿ ಮಾರಕ್ ಬಂದಿದ್ದು 2 ಗೋಲಾ ಮಾರಕ್ ಬಂದಾರ. ನಮ್ಮ ತಂಗಿ 2 ಗೋಲಾ ತೊಗೊಂಬಂದ ಫ್ರೀಜರ್ನಾಗ ಇಟ್ಟಾಳ. ನೀ ಅದ ಮಮ್ಮಿ ತಾಯಿ ಇಡ್ತಾನದ ಏನ್ ಮಾಡ್ತಾನೆ ಹೇಳ? ಫ್ರಿಜ್ನಾಗಿನ್ ತೆಗದ ಇಷ್ಟಿಷ್ಟ ಹಿಂಗ್ ಮಾಡಿ ತಿಂತಾನ. ನಿನ್ನ ಮತ್ತ ಬಾಯಾಗ ಹಿಂಗ ಅದನ್ನ ನೆಕ್ತಾಳ್ರಿ. 2 ಸಲ ನೆಕ್ ಹಿಂಗ ಇಡ್ತಾಳ್ರಿ. ಮತ್ ಹೊಲಸ್ ಏನ್ ಬರ್ತೀಯಲ್ಲ ಮ್ಯೂಸಿಕ್. ಈಕೆ ಇಲ್ಲದಾಳಲ್ರಿ ಈಕೆ ಸುಳ್ಳ. ಯಾಕೆ ನಿಂಗೆ ತರಕ್ ಬರೋದಿಲ್ಲ ಅಂದ್ರೆ ಅದನ್ನ ಇಲ್ಲಿಂದ ಅಲ್ಲಿ ಒಯ್ದಾಳ್ರಿ. ನನಗೆ ಕೇಳಕತ್ತಾಳ ಹಿಂದೆ ದುಗ್ಸಾಕ್ ಬರ್ತೈತನ ಅಂತೆ. ಮೊದಲ ನಾವು 5 ಫೂಟ್ ಅದೇವಿ, ಹಿಂಗೆ ಮಾಡಿ ಹೆಂಗೆ ಹಿಂದಿಂದ ಸಾಡ್ತೀವಿ. ಈಗ ಅಲ್ಲಿಂದಕ್ಕೆ ಹೆಂಗೆ ತರ್ತಾಳ ನೋಡೋದೈತೆ. ನಾನು ತೋಮ ನೋಡೋಣ. ಯವ್ವ ನೀ ಎದಕ್ಕೆ ಅಡ್ಡ ಬರ್ತೀವ ವಿಡಿಯೋದಾಗ? ಬಾಯ್ ಬನ್ನಿ, ಬಾ ಇಲ್ಲೇ. ಆಕಿ ಜೊತೆ ಬರಬೇಡ, ಬಾಯ್. ಸೀದಾ ಒಳಗೆ ನಡೆದ್ಬಿಟ್ರೆ ಭಾಳ. ನಾನು ಹಿಂಗೆ ಮಾಡ್ತೇನೆ, ಯಾಕಂದ್ರೆ ನನಗೆ ಇವಂಗೆ ಸೀಟ್ ಬರ್ತೈತೆ ರೀ. 400 and 500 ಕಿಲೋಮೀಟರ್ಸ್ ಆಗೈತಿ. ಚೈನ್ ಲೂಬ್ ಅದು ಮಾಡ್ಬೇಕು. ಶೀಟ್ ಇವತ್ತು ಮತ್ತೆ ಹೊಳ್ಳಿ ಇದನ್ನು ಇಲ್ಲಿ ಒಯ್ಬೇಕ್ರಿ ಅದರ PPF ಕಡೆ. ಸೊ PPF ಅಷ್ಟು ಸರಿ ಆಗಿಲ್ಲ. ನಿಮಗೆ ಸಜೆಸ್ಟ್ ಏನಂತ ಇವತ್ತು ಹೋಗಿ ಹೇಳ್ತೇನಂತೆ. ನಿನ್ನೆ ಒಂದು ಸ್ವಲ್ಪ ಧೂಳ್ದಾಗ ಅಡ್ಡಾಡೈತಿ. ಇಲ್ಲಿ ನೋಡ್ರಿ,
ನನಗೆ ಹಿಂಗಿತ್ತಂದ್ರೆ ಜೀವ ಮರ 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 ಅನ್ನಕತ್ ಬಿಡ್ತೈತಿ ವರ್ಷನ ಅದನ್ನ ಯಪ್ಪ ಒಂದ್ 3 ತಿಂಗಳು ನೋಡಪ್ಪ ಆಮೇಲೆ ಹೆಂಗಿರ್ತದ ಗಾಡಿ ನಾನು ತೋರಿಸ್ತೇನೆ ಆತ ಆಮ್ಯಾಗ ಇನ್ನೊಂದು ಅಪ್ಗ್ರೇಡೇಷನ್ ಮಾಡೋದು ಹೇಳತ್ತಿದ್ದಾರೆ ಫ್ಯಾಮಿಲಿ ನಿಮ್ಗೆ ಇಲ್ಲೊಂದು ಮೊಬೈಲ್ ಮೌಂಟ್ ಮಾಡಿಸ್ತೀನಿ ಹಾಕ್ತೇನೆ ಮೊಬೈಲ್ ಮೌಂಟ್ ವಿತ್ ಚಾರ್ಜರ್ ಅದ್ರ ಜೊತೆ ಇಲ್ಲಿ ಡ್ಯೂಕಿಗೆ ಹಾಕ್ಸ್ತಾರ ಗುರ್ತಾನೆ ಇಲ್ಲಿ 2 ಹೆಡ್ಲೈಟ್ ಸಣ್ಣ ಯೆಲ್ಲೋ ಕಲರ್ ವೈಟ್ ಕಲರ್ ನಂಬರ್ ಕಾಣ್ತೈತಿ ಸೊ ವೀಲಿ ಕಲಿಯಾಕತ್ತೀನಿ ರೀ ಬಟ್ ಹೊಸಾದ ಐತಲ್ರಿ ಆರ್ವಿ ಅದಕ್ಕೆ ರಿಕ್ಸ್ನೇ ಇಲ್ಲೇನಕ ಬಿಲ್ಕುಲ್ ಯಾರೋ ಮನೆ ಅಂದ್ರೆ ರಿಸ್ಕ್ ರೀ ಅದ ರಿಕ್ಸ್ ಅಲ್ಲ ಅದ ರಿಸ್ಕ್ ರೀ ಅದ ಬಟ್ ನಾವು ರಿಕ್ಸ್ ಅಂತೇವಿ ರಿಸ್ಕ್ ಎಲ್ಲರಿಗೂ ನೆನಪಿರಂಗಿಲ್ಲ ರಿಕ್ಸ್ ನೆನಪಿರ್ತೈತಿ ಹೌದಿಲ್ರಿ ಹಾಂ ರೀ ಏನಾತೆ ಭಾಳ ಬೇಗಡ ಭಯತಿಲ್ಲ ನೀ ಎಲ್ಲಿ ಸಂಜೆ ಬರಾತಿ ಬಾಲೇಲಿ ಬಗ್ಗೋಕಿಲಿ ಬಾ 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 ಏನು ಸ್ವಚ್ಛ ಮಾಡಿಬಿಟ್ಟಾರಲ್ಲ ಬಾಕೋಕಿ ನೀ ಬಾಕೋಕಿ ಹಿಡ್ರಲೇಕಿನ ಕಡಿತಾನ್ಲೆ ಅವ ಬ್ಯಾಡ್ಲೆ ಕಡಿತಾನ್ಲೆ ಚಿನ್ನಿ ಕರೆಗೆ ಹಿಡಿತಾನ್ಲೆ ಶಿಮ್ಳ ಬರತೈತಲ್ಲ ನಿಂಗೆ ನಮ್ಮಿ ಹೌದು ಶಿಮ್ಳ ಬರತೈತೆ ಪಾಪ ಕಡಿತಾನ್ಲೆ ಅವ ಸಿಟ್ಟಿನ ನನ್ನ ಮಗ ಅವ ಬ್ಯಾಡ್ಲೆ ಕಡಿತಾನ್ಲೆ ಅವ ಓಕೆ ನಿಂತ ಕಾಲ ಮ್ಯಾಗ ಗಡಕ್ ಬೆಂಕಿ ಎತ್ತಿದ ಬಾವಿ ತೊಳಿದ್ರೆ ಈಕ್ಯಾಗ ಮ್ಯಾಗ ಹಚ್ಚಾಳ ಗ್ಯಾಂಬ್ಲರ್ ಆ ಮೊದಲೇ ಶಿರೋಣ ಪೆಟ್ರೋಲ್ ಇಲ್ರಿ ಜಾಸ್ತಿ ಈಕಿ ಮಂಗ್ಯಾನ್ ಗಟ್ಲೆ ಮಾಡಿ ಅದ್ರದ್ದು ಫ್ಯೂಲ್ ಇನ್ನಷ್ಟು ಖಾಲಿ ಮಾಡ್ತಾಳೆ ಬರ್ರಿ ಮೇಡಮವ್ರ ಕುಕ್ಕಿಯವ್ರ ನೀವು ಬ್ಯಾಡ್ ಬರ್ರಿ ಹತ್ತು ಬರ್ರಿ ಇಲ್ಲೇ ಬಿಡಿಸು ನೀವು ಬರ್ರಿ ಸ್ಯಾಕ್ಸಿಗ ಎಲ್ಲಡಿಲ್ಲ ನಮಗೆ ಕರ್ಕೊಂಡು ಹೋಗ್ತಿಲ್ಲ ತಾಯಿ ನಮಗೆ ಸೀದಾ ನಿಮ್ಗೆ ಟೈಮ್ ಲ್ಯಾಪ್ಸ್ ಎಂಜಾಯ್ ಮಾಡ್ತೇನೆ ಟೈಮ್ ಲ್ಯಾಪ್ಸ್ ಫ್ಯಾಮಿಲಿ ಏನ್ರಿ ಬಸ್ ಏನಂತ ಈಗ ಜಸ್ಟ್ ಡ್ರಾಪ್ ಮಾಡೈತಿ ಮಮ್ಮಿಗೆ ಸೊ ಈಗ ಮತ್ತೆ ವಿಡಿಯೋ ಮಾಡ್ಕೊಂತ ಹೊಡ್ಯಾಕತ್ತಿ ಅಂದ್ರೆ ಅವು ಕೈಗೆ ಬರಕ್ ಚಲಕ್ಕವ ಬಡಗ್ನ ಸೀದಾ ಮನೆ ಒಳಗೆ ಸಿಗ್ತೇನೆ ಬರ್ರಿ 1 hour later ಎಲ್ಲ ಹೊಂಟೈತ್ರಿ ಅಂತ JSS ಹೊಂಟೈತಿ ಅಂದ್ರೆ ಹರ್ಷ ಅಂದ್ರೆ ಅದು ಮಾಸ್ ಕಾರ್ಡ್ ಒಂದು ಸ್ವಲ್ಪ ಇಶ್ಯೂ ಆಗಿತ್ತಲ್ಲ ಸಿಕ್ಕೈತ್ರಿ ಬಟ್ ಆದರೂ ಏನೋ ಒಂದು ಸ್ವಲ್ಪ ಅಲ್ಲಿ ಅಂದ್ರೆ ಜೆರಾಕ್ಸ್ ಏನಾರ ಕೊಟ್ಟಿದ್ದ ಅಂತಂದು ಐತೆ ಒಂದು ತಲೆಯಾಗ ಅದರ ಸಂಬಂಧ ಅಲ್ಲಿ ಹೊಂಟೈತಿ ಸೊ ಇದೆಲ್ಲ ನೋಡ್ರಿಪ್ಪ ಫ್ಯಾಮಿಲಿ ಸಾಕ್ಸ್ ಹಾಕೊಂಡೆ ಬಡಕ್ನ ಬಿಟ್ಟು ಬಿಡೋಣಂತೆ ಸೊ ಡೈರೆಕ್ಟ್ ನಿಮ್ಗೆ ಎಲ್ಲಿ ಸಿಗ್ತೇನೆ JSS ಆಗ ಸೊ ಫ್ಯಾಮಿಲಿ ಇಲ್ಲಿ ಏನೋ ರೋಡ್ ಮಾಡಕತ್ತಾರೆ ಇಲ್ಲಿ JSS ಒಳಗೆ ಪದ್ದ ಸರಿ ಸೊ ಈಗೆಲ್ಲಿ ಬಂದೈತ್ರಿ ಅಂತ JSS KJK ಕಬ್ಬೂರ್ ಇನ್ಸ್ಟಿಟ್ಯೂಟ್ ಫಂಡ್ ರಿಲೀಸ್ ಆಗೈತಾನ ಆತಾನ ಬಟ್ ಇದ್ರ ಹಿಂದಿನ ಬ್ಲಾಗ್ ಏನು ಅದ್ರ ಹಿಂದಿನ ಬ್ಲಾಗ್ ಗುರ್ತಿಲ್ಲ ಇದ್ರ ಹಿಂದಿನ ಬ್ಲಾಗ್ ಏನು ಬಂದೈತ್ರಿ ಅದು ವಿಡಿಯೋ ವ್ಲಾಗ್ ಇವತ್ತು ಎಡಿಟ್ ಮಾಡತ್ತೇನೆ ಅದನ್ನೇ ಹೇಳಾಕತ್ತೇನೆ ಇದ್ರದೇಪ ಇವ್ರ ಮನಿ ಓಪನಿಂಗ್ ಇದೆ ಆ ಸಾಂಗ್ಸ್ ಸಿನಿಮ್ಯಾಟಿಕ್ಸ್ ಹುಡುಗರ್ದ ಡೈರೆಕ್ಟ್ ಫ್ಯಾಮಿಲಿ ಆಮ್ಯಾಗ ಸಿಗ್ತೇನೆ ಮತ್ತು ಕಾಲೇಜ್ ಒಳಗೆಲ್ಲ ವಿಡಿಯೋ ಬ್ಲಾಗಿ ಮಾಡೋದು ತಪ್ಪಾಕೈತೆ ಅದಕ್ಕೆ A4 ಸೈಜ್ ಹಾಳಿ ತೊಗೊಂಬರಕ್ಕೆ ಬಂದೈತಿ ಆಮ್ಯಾಗ ಜೆರಾಕ್ಸ್ ಮಾಡಿಸ್ಬೇಕು ಇಲ್ಲ ಯಾವುದೋ ಕ್ಯಾಂಟೀನ್ ರೀ ಪೈಸರ್ ಕೊಡ್ತಿಲ್ಲ ಮಂಜುಶ್ರೀ ಕ್ಯಾಂಟೀನ್ ಸೊ ಇಲ್ಲಿ ತೊಗೊಳಕ್ಕೆ ಬಂದೈತಿ ಇದು ಎಷ್ಟು ವರ್ಷದ ಮ್ಯಾಗ ನೋಡತ್ತೇನೆ ಇದನ್ನು ಚೀಸ್ ಪಫ್ ಚೀಟೋದದ್ದೆ ಸ್ಕೂಲ್ನಾಗ ಇದ್ದಾಗ ಅದು ತೊಡಿಶೀನ ಸೊ ಫ್ಯಾಮಿಲಿ ಇಲ್ಲೇನು ಮಾಡತ್ತೈತ್ರಿ ಅಂದ್ರೆ ಎಲ್ಲೈತಿ ಲೆಟ್ರ್ ಇಲ್ಲೇ ಮಾಡಾಕತ್ತೈತಿ ನಾಷ್ಟ ಈಗ ನಾಷ್ಟ ಹೆಂಗೆ ಗುರ್ತಿಲ್ಲ ಸೊ ಅಯ್ಯೋ ಬಿತ್ತು ಟೊಮ್ಯಾಟೊ 2 hours later ಒಂದು ಇನ್ನೂ ಪರ್ಫೆಕ್ಟಾಗಿ ಕುಂತಿದ್ದಿಲ್ಲಲ್ರಿ ಅದರ ಸಂಬಂಧ ಇನ್ನೊಂದು ಸಲ PPF ಬಿಟ್ಟೈತಿ ಅಂದ್ರೆ ಅದು ಮೇಂಟೆನೆನ್ಸ್ ಇತ್ತು PPF ಇದ್ದ ಟ್ಯಾಂಕ್ದೆಲ್ಲ ಸೊ ಎಲ್ಲಿ ಬಂದಿತ್ತು ಇನಿಷಿಯಲ್ ಡೀಟೇಲಿಂಗ ಸೊ ಮತ್ತೆ ವಾಪಸ್ ಹೋಗ್ಬೇಕೀಗ 3:30 ವಾಪಸ್ ಬರ್ಬೇಕಂತ ಹರ್ಷಾಂದ್ JSS ಒಳಗೆ ಡಾಕ್ಯುಮೆಂಟ್ ಕಳೆದೈತಲ್ರಿಪ್ಪ ಕಾಲೇಜ್ ಒಳಗೆ ಕೆಟ್ಟ ಓಡಾಡ್ಸಾಡತ್ತಾರ ಬೇಕಂತೆ ಮೂಡ್ ಮ್ಯಾಗೆಲ್ಲ ಡಿಪೆಂಡ್ ಆಕೈತೆ ಅನ್ನತ್ತಾರಂತೆ ಸ್ಟಾಫ್ ಅದು ಇಟ್ಸ್ ವೆರಿ ರಾಂಗ್ ಥಿಂಗ್ ರೀ ಭಾಳ ತಪ್ಪದು ಮಾಡೋದೇ ಅದ್ರಾಗ ಕೋಆಪ್ರೇಟ್ ಮಾಡ್ಬೇಕ್ರಿ ಇವು ಬೇಕಂತೆ ಮಾಡಿಲ್ಲ ಮನಿ ಸುಟ್ಟಿದ್ದು ಬೇಕಂತ ಇಲ್ಲ ರೀ ಏನೋ ನಸೀಬ ಬಾಯ್ ಮಿಸ್ ಆಗೈತಿ ಅದ್ರ ಜೊತೆ ಕೋಆಪ್ರೇಟ್ ಮಾಡೋದು ಬಿಟ್ಟು ಮೂಡ್ ಮ್ಯಾಗ ಡಿಪೆಂಡ್ ಆಕೈತಿ ಅದಾಕೈತಿ ಇದಾಕೈತಿ ಅಂತ ತಪ್ಪು ರೀ ಅದು ಇಂಥವ್ರಿಗೆಲ್ಲ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೋಬೇಕ್ರಿ ಬಟ್ ನಾವು ಭಾಳ ಸಣ್ಣವ್ರಕ್ಕೆ ಏನು ಮಾಡ್ಬೇಕು ಗುರ್ತಾಗಂಗಿಲ್ಲ ನಾವು ಏನ್ರಿ ಇಂಥ ಒಂದು ಸ್ವಲ್ಪ ಏನರ ದೊಡ್ಡವ್ರ ಮಕ್ಳು ಇದ್ದಿದ್ವಿ ಅಂತಂದ್ರೆ ಇಡು ತೆಗೆದಾಗ ಇಡ್ತಿದ್ವಿ ರೀ ಯಾಕಂದ್ರೆ ಕರೆ ಅದು ಕೆಲವೊಬ್ರು ಹೆಂಗೆ ಮಾಡ್ತಾರೆ ಗುರ್ತನ್ರಿ ಈಗಿಂದ ಪ್ರೆಸೆಂಟ್ ಸಿಚುವೇಶನ್ ಒಳಗೆ ಇದನ್ನ ಮಾತಾಡಬಾರ್ದು ಗುರ್ತಿಲ್ಲ ಬಟ್ ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ಇರ್ತೈತಿ ಒಂದು ಸ್ವಲ್ಪ ಹೆವಿ ಇರ್ತಾರೆ ಬಿಲ್ಡ್ ಹವಾಗಿವಾದು ಇರ್ತೈತಲ್ಲ ಅಂಥವ್ರಿಗಿದ್ರೆ ಆಡ್ತಾರೆ ರೀ ನಾವು ಹಿಂಗೆ ಇನ್ನೋಸೆಂಟ್ ಇರ್ತೇವಿ ಒಂದು ಸ್ವಲ್ಪ ಏನೋ ರಿಕ್ವೆಸ್ಟ್ ಮಾಡ್ತೀವಿ ಎದಕ್ಕೆ ಮಾಡ್ಬೇಕು ಏನು ಎಂಥವ್ರು ಇರ್ಬೇಕು ಗುರ್ತೀರಿ ಯಾಕಲೇ ಎಲ್ಲ ಬಕ್ರ ಮಾಡ್ತಾರೆ ರೀ ಹಾಂ ಪೊಲೀಸರದು ನಿಂದ್ರಾಕ್ ಚಾಲು ಮಾಡ್ಯಾರ ಈಗ ಅಂದ್ರೆ ಯಾರೊಬ್ರು ಮಿನಿಸ್ಟರ್ ಬರತ್ತಾರೋ ಮಂತ್ರಿ ಬರತ್ತಾರೋ ಗುರ್ತಿಲ್ಲ ಬಟ್ ಯಾರೋ ಬರತ್ತಾರ ಯಾಕಂದ್ರೆ ಎಲ್ಲ ಕಡೆ ಪೊಲೀಸದ ಟೈಟ್ ಸೆಕ್ಯೂರಿಟಿ ಐತಿ
ಸೊ ಇಲ್ಲಿ ನೋಡ್ಬೋದು, ಇಲ್ಲೂ ನಿಂತಾರೆ ಎಲ್ಲ ಕಡೆ. ಹರ್ ಒಂದು ಜಾಗದಾಗೂ ನಿಂತಾರೆ. ಈಗೆಲ್ಲ ಹೋಗ್ಬೇಕ್ರಿ, ವಾಪಸ್ ಮನೆಗೆ ಹೋಗ್ಬೇಕು. ಬಡಕ್ನ ವ್ಲಾಗ್ ಎಡಿಟ್ ಮಾಡ್ಬೇಕು. ಇವತ್ತು 10 ಗಂಟೆ ಬರೋ ವ್ಲಾಗ್ ಇವತ್ತು ಮಧ್ಯಾಹ್ನ ಮೇಲೆ ಬರ್ತೈತಿ. ಈಗ ಯಾಕಂದ್ರೆ ಒಂದು ಸ್ವಲ್ಪ ಹೊರ ಹೋಗಿತ್ತು ವ್ಲಾಗ್ ಮಾಡೋ ಸಂಬಂಧ. ಇವಾಗ ಡಾನ್ಸ್ ಪ್ರಾಕ್ಟೀಸ್ ಮಾಡ್ಬೇಕು. ಏನು ಕೆಲಸ ಹೇಳಾಕತ್ತೇನಲ್ರಿ ವ್ಲಾಗ್ ಒಳಗೆ, ಇದನ್ನು ಮಾಡ್ಬೇಕು ಅದನ್ನು ಮಾಡ್ಬೇಕಂದ್ರೆ ಆಗಾಕತ್ತೆ ಅಲ್ಲ ದಿನದೊಳಗೆ. ಏನಾಗತ್ತೈತೆ ನಮಗೂ ಗೊತ್ತಿಲ್ಲ. ಈಗ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಮೊದಲೇ ವ್ಲಾಗ್ ಎಡಿಟ್ ಮಾಡಿ ಅಪ್ಲೋಡಿಗೆ ಇಟ್ಟು 3:30 ಸುಮಾರು ಏನು ಮಾಡ್ಬೇಕ್ರಿ ಅಂದ್ರೆ ಮತ್ತೆ ವಾಪಸ್ JSS ಹೋಗ್ಬೇಕಂದ್ರೆ ಹರ್ಷಾಂದ್ ಏನು ಮಾಸ್ ಕಾರ್ಡ್ ಅದು ಕಾಪಿ ಕೊಟ್ಟಿದ್ದಲ್ರಿ, ಇನ್ಕಮ್ ಟ್ಯಾಕ್ಸ್ ಏನಂತ ನೋಡಿ, ಇನ್ಕಮ್ ಸರ್ಟಿಫಿಕೇಟ್ ಅದನ್ನು ತೊಗೊಂಡು ವಾಪಸ್ ಹೋಗ್ಬೇಕು. ಸ್ಕಾಲರ್ಶಿಪ್ ಆಗ್ಬೇಕು, ಡಾನ್ಸ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ಸೊ ಬರೀ ಸಿಗ್ತೇನೆ ನನ್ನ ಮನೆಯೊಳಗೆ. 2 hours later. ಫ್ಯಾಮಿಲಿ ಈಗೆಲ್ಲ ಹೊಂಟೈತ್ರಿ ಅಂತಂದ್ರೆ ಮತ್ತೆ ವಾಪಸ್ ಹರ್ಷಾರ್ ಕಾಲೇಜಿಗೆ ಹೊಂಟೈತ್ರಿ. ಎದಕ್ರಿಪ್ಪ ಅಂತಂದ್ರೆ ಅವ್ರು 3:30 ಬಂದಿದ್ರಂತ್ರಿ. ಅದ್ರ ಸಂಬಂಧ ಈಗ ಬಡಕನ ಹೋಗುನ ನಿಮ್ಮಿಬ್ಬರಿಗೂ ಪೆಡಿಗಿರಿ ತೊಗೊಂಬರ್ತೇನೆ. ಬಂದಾತನ ಇಲ್ಲ ಜೂಯು ಹೋಗ್ಬಿಡ್ತಿತ್ತು. ಸರ್ ಇಬ್ಬರಿಗೂ ಪೆಡಿಗಿರಿ ತೊಗೊಂಬರ್ಬೇಕು. ನಮ್ಮ ಅಪ್ಪನಾಗೂ ತರ್ಬೇಕು. 10 kg 11 kg ಒಂದು ದೊಡ್ಡ ಚೀಲ ತಂದುಬಿಡ್ರಿ. ಪಾಪ ಪೆಡಿಗಿರಿನ ತಿಂದಿಲ್ಲ ಭಾಳ ದಿನ ಆಯ್ತು. ತಕ್ರೀಬನ್ 1-1.5-2 ತಿಂಗಳಾಗಕ್ಕೆ ಬಂತ. ಹೋದ ವರ್ಷ ಅದು ಅಪ್ಲೋಡ್ ಮಾಡಕ್ಕೆ ಇಟ್ಟೈತಿ. 4 ಗಂಟೆಗೆ ಇಟ್ಟೇನಿ ಇವತ್ತು ವ್ಲಾಗ್ ಅಪ್ಲೋಡ್ ಮಾಡಕ್ಕೆ. ಸೊ ಲೆಟ್ಸ್ ಗೋ ಫ್ಯಾಮಿಲಿ. ಡೈರೆಕ್ಟ್ ಸಿಗ್ತೈತೆ ಅಲ್ರಿ JSSನಾಗ. ಸೊ ಬಂದೈತ್ರಿ ಫ್ಯಾಮಿಲಿ ಅಲ್ರಿ ಅಂತಂದ್ರೆ ಎಕ್ಸಾಕ್ಟ್ JSS. ಸೊ ಈಗ ಏನು ಮಾಡ್ತೈತ್ರಿ ಅಂತಂದ್ರೆ ಕ್ಯಾಮ್ರಾ ಬಂದ್ ಮಾಡ್ತೇನೆ. ಅವ್ನು ಏನೇನು ಕೆಲಸ ಐತೆಲ್ಲ ಮುಗಿಸ್ಕೊಂಡು ವಾಪಸ್ ಹೋಗೋ ಟೈಮ್ನಾಗ ಸಿಗ್ತಾನಂತ. ಯಾಕಂದ್ರೆ ಏನು ತಿಂದೇ ಇಲ್ಲ ಇನ್ನು. ಅದ್ರ ಜೊತೆ ಇವಾಗ ಡಾನ್ಸ್ ಪ್ರಾಕ್ಟೀಸ್ ಒಂದು ಮಾಡ್ಬೇಕು. ಮನೆ ಮುಂದೆ RV ಇಲ್ಲ ಇವತ್ತು. ಮತ್ತು PPF ಹೊಳ್ಬಿಟ್ಟೈತೆ. ಯಾಕಂದ್ರೆ ಪರ್ಫೆಕ್ಟಾಗಿ ಕುಂತಿಲ್ಲ. ಮನ್ಸು ಭಾಳ ಹಳಾಳಿ ಅನ್ಸತ್ತೈತೆ. ಯಾಕಂದ್ರೆ ಗಾಡಿ ಮನೆ ಮುಂದಿಲ್ಲ ಅಂದಿದ್ದಕ್ಕೆ. ಸೊ ಬರೀ ಸಿಗ್ತೇನೆ ನಾನು. 1 hour later. ಫ್ಯಾಮಿಲಿ ಈಗೆಲ್ಲ ಹೊಂಟೈತ್ರಿ ಅಂದ್ರೆ ವಾಪಸ್ ಮಿನಿ ವಿಧಾನಸೌಧಕ್ಕೆ ಹೊಂಟೈತ್ರಿ. ಯಾಕಂದ್ರೆ ಡಾಕ್ಯುಮೆಂಟ್ಸ್ ಕೆಲವೊಂದು ಸಿಕ್ಕಾವೆ. ಅಂದ್ರೆ LC ಅದಕ್ಕೆ ಸಿಕ್ಕಿಲ್ಲ. ಸ್ಟಡಿ ಸರ್ಟಿಫಿಕೇಟ್, 10 ಮಾರ್ಕ್ಸ್ ಕಾರ್ಡ್ ಏನಿತ್ತು ಅದೆಲ್ಲ ಜೆರಾಕ್ಸ್ ಸಿಕ್ಕೈತಿ. ಈಗ ಸ್ಕಾಲರ್ಶಿಪ್ ಹಾಕ್ಬೇಕಂತಂದ್ರೆ ಈಗ ನಾವು ಏನು ಮಾಡ್ಬೇಕ್ರಿ ಅಂದ್ರೆ 5 ಗಂಟೆ ಒಳಗೆ ಮಿನಿ ವಿಧಾನಸೌಧಕ್ಕೆ ಹೋಗ್ಬೇಕಂತ. ಮಿನಿ ವಿಧಾನಸೌಧಕ್ಕೆ ಹೋದ್ರೆ ಇನ್ಕಮ್ ಟ್ಯಾಕ್ಸ್ ಸ್ವಲ್ಪ ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಸಿಗ್ತೈತಂತೆ. ಸೊ ಲೆಟ್ಸ್ ಗೋ ಫ್ಯಾಮಿಲಿ. ಡೈರೆಕ್ಟ್ ನಿಮ್ಗೆ ಅಲ್ಲೇ ಸಿಗ್ತೈತಿ. ಒಂದು ಸಿನಿಮ್ಯಾಟಿಕ್ಸ್ ಆಗ್ತೈತಿ ನೋಡ್ರಿ. ಫ್ಯಾಮಿಲಿ ಈಗೆಲ್ಲ ಬಂದೈತ್ರಿ ಅಂತ ಇದು ಮಿನಿ ವಿಧಾನಸೌಧ. ಸೊ ಇಲ್ಲಿ ಆಲ್ ಕೈಂಡ್ ಆಫ್ ಏನೇನೈತಿ ನನಗೆ ಗೊತ್ತಿಲ್ಲ. ಈಗ ಗುರ್ತಾನ ನಿಂಗೆ ಏನ್ರ ಇಲ್ಲಿ ಏನೇನು ಆಕೈತಿ ಅಂತ. ಇಲ್ಲಿ ಟ್ಯಾಕ್ಸ್ ಗೀಕ್ಸ್ ಏನೇನೈತೆ ಅಂತ ನನಗೂ ಗೊತ್ತಿಲ್ಲ ರೀ. ಇನ್ ಕೇಸ್ ಯಾರು ಧಾರವಾಡದಿಂದ ವ್ಲಾಗ್ಸ್ ನೋಡಾತೀರಿ ಅಂತಂದ್ರೆ ಪ್ಲೀಸ್ ಪಿಂಗ್ ಮಾಡಿರಿ. ನೀವೇನ್ರ ಕಮೆಂಟ್ನಾಗ ಹಾಕಿದ್ರಿ ಅಂದ್ರೆ ನಾನು ಅದನ್ನು ಪಿನ್ ಮಾಡಿ ಇಡ್ತೇನೆ. ಸೊ ಜನಕ್ಕೂ ಗುರ್ತಾಕೈತಿ ಅಂತಂದೆ. ಸೊ ಇದ್ರ ನನಗೆ ಗುರ್ತೆಲ್ಲ ಭಾಳ ರಗಡೆ ಮಂದಿ ಇದಾರೆ. ಇಲ್ಲಿ ಎವ್ರಿ ಟೈಮ್ ಬಂದಾಗಂತೂ ಜನ ಸಾವಿರ ಗಾಡಿಗಳು ನಿಂತಿರ್ತೈತಿ. ಇಲ್ಲಿ ಯಾರಿಗೋ ಕಾಲೇಜ್ ಇದ್ದಾಗ ಗೊತ್ತಿಲ್ಲ. ಆಟೋಲಜಿ ಕೇಂದ್ರ ಅಂತ ಐತಂತ್ರಿ. ಜನಕೇಂದ್ರ ಐತಂತೆ. ಸೊ ಏನು ಗುರ್ತಿಲ್ಲ ನಮ್ಗೆ. ಸೊ ಡೈರೆಕ್ಟ್ ಆಮ್ಯಾಗ ಸಿಗ್ತೇನಂತೆ. ಯಾಕಂದ್ರೆ ಜನ ಪಿಕ್ಕಿ ನೋಡತ್ತಾರ. 1000 years later. ಆದಾಯ ಮತ್ತು ಜಾತ್ರಿ ಪ್ರಮಾಣ ಪತ್ರ ಅಂತ ಐತಿ. ಹರ್ಷ ಆದಾಯ ಮತ್ತು ಜಾತ್ರಿ ಅಂತ. ಹೌದಪ್ಪ ಹಿಡಿಪ ಮುಚ್ಚಿಟ್ಕೊಂಡು ತೋರಿಸ್ಬೇಡ ಎಲ್ಲರಿಗೂ. ಜಾತ್ರಿ ಪ್ರಮಾಣ ಅಂತ್ರಿ. ಜಾತ್ರಿ ಪ್ರಮಾಣ ತೆಗಿತೀರೇನ್ರಿ ಗಾಡಿಗೆ. ಮಿನಿ ವಿಧಾನಸೌಧಕ್ಕೆ ಒಬ್ಬರು ಅಣ್ಣ ಸಿಕ್ಕಿದ್ರೆ ಅವರು ನಮ್ಮ ಬ್ಲಾಗ್ಸ್ ನೋಡ್ತಾರಂತ. ಅವರು ಸಬ್ಸ್ಕ್ರೈಬ್ ಮಾಡ್ಯಾರಂತ ತೋರ್ಸ ಏನೋ ಖುಷಿ ಅನ್ನಿಸ್ತೆ. ಫೋಟೋ ನೋಡೋಕೊಂಡ್ರೆ ಅಣ್ಣನ ಹೆಸರು ಕೇಳೋದು ಮಾಡ್ತೆ. ಮತ್ತೆ ಬರ್ರಿ ಎವ್ರಿ ಟೈಮ್ ಹಿಂಗೆ ಮಾಡತ್ತೀನಿ. ಬರೀ ಹೆಸರು ಮಾರಾತೀನಿ. ಅವ್ರು ಸಿಕ್ಕಿರ ಅವ್ರು ಇಲ್ಲ KCDದಾಗ ಶೋ ನಡಾತಿತ್ತಲ್ಲ VIP ಪಾಸ್ ಕೊಡಿಸ್ತಿತ್ತು ಅಂತಂದರೆ ಕಮೆಂಟು ಹಾಕಿದ್ರಂತೆ. ಅದ್ರ ಜೊತೆ ಮೆಸೇಜ್ ಹಾಕಿದ್ರಂತ ನಾನು ನೋಡೇ ಇಲ್ಲ. ಹೊಂಟೈತ್ರಿ ಅಂತ ಒಂದು ಸ್ಕಾಲರ್ಶಿಪ್ ಹಾಕಾಕ, ಇಲ್ಲಾಂದ್ರೆ ಮಂಜೂರಿ ಪಿಕ್ ಮಾಡಕ್ಕೆ. ಸೊ ಲೆಟ್ಸ್ ಗೋ. पर्वत की दरिया से थी जो बरगद की चिड़िया से थी जो. ಏನ್ರಿ ಬಸ್ ಏನಂತಂದ್ರೆ ಈಗೆಲ್ಲ ಬಂದೇವ್ರಿ ಅಂದ್ರೆ ತರಮ್ಮ ಅಲ್ಲೇ ಮ್ಯಾಗ TVದಾಗ ಹಚ್ಚಾಕತ್ತೇವಿ. ಇವತ್ತು ಬಿಟ್ಟಿದ್ದು ಬ್ಲಾಗ್ ಬಿಡತ್ತೈತಿ. ಆಮೇಲೆ ಇನ್ನೂ ಆರ್ಡರ್ ಮಾಡೈತಿ. ಆರ್ಡರ್ ಬರೋದು ಲೇಟ್. ಸೊ ಅದ್ರ ಸಂಬಂಧ ಇಲ್ಲೇ TV ಒಳಗೆ ಒಂದು ಸ್ವಲ್ಪ ಇವತ್ತಿನ ಬ್ಲಾಗ್ ನೋಡ್ಬಿಡೋಣ ಚಂದಾಗೈತಿ ಅಂತಂದು. ಹರ್ಷ ಅಂತಂತರೂ ಈಚೆ ಬಂದೈತಿ. ಚಂದ ಬಂದಾರ. ನೀವು ಮತ್ತು ಹರ್ಷ ಮತ್ತು ಧರ್ತಿಯವ್ರು ಇಬ್ಬರು ಚಂದ ಬಂದಾರ. ನಾನು ಒಂದು 100ರಿಂದ ಮಿನಿಮಮ್ 150 ಟೈಮ್ಸ್ ನೋಡ್ತೇನೆ. ಇವತ್ತು ಪಕ್ಕ ಗುರ್ತೈತೆ ನನಗೆ ಅಂತ ಚಂದ ಬಂದಾರ ಇಬ್ಬರು. ಸೊ ಅಲ್ಲಿ ಬ್ಲಾಗ್ ಹಚ್ಚಾಕತ್ತೈತಿ. ಹಚ್ಚು ಕನೆಕ್ಟೆಡ್ ಐತು. ಹರ್ಷ ಕನೆಕ್ಟೆಡ್ ಐತಿ. ಇಲ್ಲೇ ನೋಡ್ರಿ ಇಲ್ಲಿ ಬ್ಲಾಗ್ ಹಚ್ಕೊಂಡು ಕುಂತಾನೆ ಅಣ್ಣ ಆಚಾರೆ. ಒಂದ ಎಲ್ಲರದು ಬ್ಲಾಗ್ ಹಚ್ಕೊಂತ ಕುಂದ್ರಾಕತ್ತಾನೆ ವರ್ಷ. ಸೊ ಬ್ಲಾಗದ್ದು ನೋಡಿ ತಿಂದಿಗಿಂದ ಸಿಗ್ತೈತೆ. ಫ್ಯಾಮಿಲಿ ಎಲ್ಲ ಟೈಪಿನ ಮೊಬೈಲ್ ಕವರ್ ನೋಡಿರಿ. ಬಟ್ ಈ ಕವರ್ ನೋಡಿ ರಿಮೋಟಿಗೆ ಕವರ್ ಹಾಕ್ಯಾರೆ. ಅದು ನೋಡ್ರಿ ಮಸ್ತ್ ಪದ್ಧತಿ ಸ್ಕ್ರಾಚಸ್ ಬಿಡಬಾರ್ದಂತಂದು. ಸೊ ಫ್ಯಾಮಿಲಿ ಪದ್ಧತಿ ತಿಂದೈತಿ. ಈಗೆಲ್ಲ ಹೊಂಟೈತ್ರಿ ಅಂದ್ರೆ ರೀಲ್ಸ್ ಮಾಡಕ್ಕೆ. ಅವ್ರು ರೀಲ್ಸ್ ಎಲ್ಲ ಕಡೆ ಮಾಡಂಗಿಲ್ಲ. ನಮ್ದೊಂದು ಪರ್ಟಿಕ್ಯುಲರ್ ಕೈಂಡ್ ಆಫ್ ಥಿಂಗ್ಸ್ ಅಂದ್ರೆ ಹೆಂಗೆ ಹೇಳ್ತಾರೆ. ಕೆಲವೊಂದು ಪರ್ಟಿಕ್ಯುಲರ್ ಸ್ಪಾಟ್ಸ್ ಇರ್ತಾವಲ್ಲ ಅಲ್ಲಿ ಅಷ್ಟೇ ರೀಲ್ಸ್ ಮಾಡ್ತೈತೆ ನಾವು. ಈಗ ಅಲ್ಲಿ ಹೊಂಟೈತಿ. ಅಲ್ಲಿ ಹೋಗಿ ಮೊದ್ಲೇಕೊಂದು 2 ರೀಲ್ಸ್ ಶೂಟ್ ಮಾಡಿದೈತಿ. ಈ ಔಟ್ಫಿಟ್ ಮ್ಯಾಮ್ ಮಾಡೇನೇ ಇಲ್ಲ ಗೊತ್ತಿಲ್ಲ. ಬಟ್
ಸಂಜೆಗೆ ಆಗಿ ಬಂದೈತಿ ಆಲ್ರೆಡಿ ಸೂರ್ಯ ಇಳ್ದಾನ್ ಕೆಳಗೆ. ಹೆಂಗೆ ಬರ್ತೈತೆ ಗೊತ್ತಿಲ್ಲ. ಇವತ್ತು ನಮ್ಮ ಸ್ಕೂಟಿ ಮ್ಯಾಗ ಮಾಡೋಣ ರೀಲ್ಸ್ ಪದ್ದ ಸರಿ. 2 ಡೈಲಾಗ್ ಅದಾವ ತಲೆ ಒಳಗೆ. ಮನ್ನಿದು ಒಂದು ಡೈಲಾಗ್ ಭಾಳ ಮಂದಿಗೆ ರಿಲೇಟ್ ಆಗೈತಿ, ಭಾಳ ಮಂದಿ ಶೇರ್ ಮಾಡಾತಾರೆ. ಅದು ಹೆಂಗಿತ್ತಿರಲ್ಲ ಏನಂತ, ಈಗಿನ ಜಗತ್ನಾಗ ಏನು ಮಾಡ್ತೀರಿ ಗೊತ್ತಿಲ್ಲ, ಬಟ್ ಯಾರ ಜೊತೆನೂ ನಿಯತ್ತಾಗಿ ಇರಾಕ್ ಹೋಗ್ಬೇಡ್ರಿ. ಯಾಕಂತಂದ್ರೆ ಈಗಿನ ಜಗತ್ನಾಗ ನಿಯತ್ತಿದ್ದವ್ರಿಗೆ ಮೋಸ ಮಾಡಿ ನಿಯತ್ತಾಗಿ ಇರ್ಲಾರ್ದವ್ರ ಜೊತೆ ಪ್ರೀತಿ ಮಾಡ್ತಾರಂತಂದ್ರೆ. ಸೊ ಹಿಂಗೆ ನಡೆದೈತಿ, ಭಾಳ ಮಂದಿಗೆ ಶೇರ್ ಐತದ. ಆಲ್ರೆಡಿ ಎಷ್ಟೋ ಕೊಂಡು ವ್ಯೂಸ್ ಹೊಂಟೈತಿ, ಶೇರ್ ಆಗಾಕತ್ತಾವ, ರಗಡ್ ಶೇರ್ ಆಗ್ಯಾವ. ಸೊ ಅದಕ್ಕೆ ಇನ್ನೊಂದು 2-3 ರೀಲ್ಸ್ ಇತ್ತು, ಅದನ್ನ ಮಾಡಕೊಂಡಿದ್ದೆ. ಮಾಡಿ ಗಿಡಿ ಸಿಗ್ತೈತೆ ಅಂತ ಸ್ಟೇ ಟ್ಯೂನ್ ಆಗಿದೆ. एक सावन आया ऐसे के दिल भर गया. ಇಲ್ಲಿ ನಮ್ಮ ಸ್ಪಾಟಿಗೆ ಬಂದಿದ್ವಿ. ಅಂದ್ರೆ ಇದು ಎಲ್ಲಿ ಅಂತ ನಮ್ಗೆ ಗುರ್ತಾ ಇಲ್ರಿ, ನನಗೆ ಅದ್ರ ಹೆಸರಾಗ ಗೊತ್ತಿಲ್ಲ. ಇಲ್ಲೇ ಒಂದು ಆಡ ಹೌದಿಲ್ಲ ಅದು, ಅವು ಆಡ ಐತಿ ಅಲ್ಲಿ ಅಂತ ಚಂದ ಇದ್ರಿ ನಮ್ಮ ಹುಲಿರಿ. ಬಾಯ್ ದಸ್ತೆ ಇದು ಅಲ್ಲಿದೆ. ಬಾಯ್ ಅಲ್ಲೇ ಐತ್ರಿ ಅದೇ. ಅಂತ ಚಂದ ಹಾರ ತಂದಿರಿ, 2 ಕೈ ಮ್ಯಾಗ ಎತ್ತಿ ಹಿಂಗಿಡ ಧಕ್ಕನ ಕೊಡ್ತ ಅಂತ ಮಾಡಿದ್ದೆ ನಾನು. ಪ್ಯಾಂಟಿಗೆ ಹಚ್ಚಿ ತಿಕ್ಕಾಕತ್ತಿ ಬಿಟ್ಟೈತ್ರಿ, ಹಿಂಗ ಮಾಡಿ ಸೀದಾ ಪಂಚರ್ ಹೊಡಿತಿತ್ತು ನೋಡಪ್ಪ ಪದ್ದ ಸರಿ. ಸೊ ಫ್ಯಾಮ್ಲಿ ರೀಲ್ಸ್ ಅಂತೂ ಚಲೋ ಆತ. 2 ರೀಲ್ಸ್ ಇದ್ದು, 2 ಗಿಚ್ ಅಂದ್ರೆ ಗಿಚ್ ಆಗೈತಿ. ಐ ಗೆಸ್ ಈ ವ್ಲಾಗ್ ಬಂದಾಗ 2 ರೀಲ್ಸ್ ಬಂದಿರ್ತೈತೆ ಅನಿಸ್ತೈತಿ. ಯಾಕಂದ್ರೆ ನಾ 2 ದಿನ ಮುಂದದೇನ್ರಿ ವ್ಲಾಗ್ ಒಳಗೆ, ಹಿಂದಿಲ್ಲ ಮುಂದದೇನಿ. ಸೊ ಹಿಂಗೈತಿ ಸೀನ್. ಇಲ್ಲ ಎಷ್ಟೊಂಡದಾವ ನೋಡ್ರಿ, ಮೇ ಅದಾವ್ರಿ ಇಲ್ಲಿ ಮೇ ಅಂತನ್ನುವ. ಅದ್ರಾಗ ಏನ್ರಿ ಪಸೀನ ಎಂಥ ಚಂದ ಹಿಂಗೆ ಎದ್ದಿತ್ರಿ ಕಾಲು. ಅದ್ರಾಗ ಇನ್ನೊಂದೇನು ಗಿಚ್ಚಾಗಿದ್ದೆ ಅಂದ್ರೆ ಮಜಾ, ಹರ್ಷ ಕ್ಯಾಮ್ರಾ ಆನ್ ಮಾಡಿಟ್ಟಿದ್ದ, ಆ ಕ್ಲಿಪ್ ಅದ್ರಾಗ ಬಂದೈತಿ. ಸೊ ಅದನ್ನು ಹಾಕಿರ್ತೇನೆ, ಹಂಗಿದ್ರು ರೀಲ್ಸು ಹಾಕಿರ್ತೇನಲ್ಲ, ಅದನ್ನು ನೋಡ್ಕೊಂಬಿಡ್ರಿ. ಸೊ ಈಗೆಲ್ಲ ಹೊಂಟೈತ್ರಿ ಅಂದ್ರೆ ವಾಪಸ್ ಎಲ್ಲಿ ಹೊಂಟೈತಿ ಈಗ ಸಪ್ತಾಪುರ ಬಾವಿಗೆ ಹೊಂಟೈತ್ರಿ. ಅದಕ್ಕೆ ರೀ ಅಂತಂದ್ರೆ ಹರ್ಷನ್ ಸ್ಕಾಲರ್ಶಿಪ್ ಹಾಕೋದಿತ್ತೆ. ಅದ್ರಾಗ ಇನ್ನೊಂದೇನು ಗುರ್ತ್ರಿ, ಈಗೂ ಅನ್ಸಾಕತೈತಿ ನನ್ನ ಬೈಕ್ ನನ್ನ ಜೊತೆ ಇಲ್ಲ, ನನ್ನ ಬೈಕ್ PPFಗೆ ಹೋಗೈತಿ ಅಂತಂದೆ. ಅದೊಂದೇ ಸೀನ್ ಆಗೈತಿ. ಬಟ್ ಮನಿ ಹೊರಗೆ ಇತ್ತಂದ್ರೆ ಅದು ಮನಸ್ಸೊಳಗೆ ಇರೋ ಫೀಲಿಂಗ್ಸ ಬೇರೆ ರೀ. ಬಟ್ ಒಂದು 5 ನಿಮಿಷ ಎಲ್ಲರೂ ಕಾಣಲಿಲ್ಲ ಗಾಡಿ ಅಂದ್ರೆ ಹೆಂಗೆ ಅನ್ಸ್ಬಿಡ್ತೈತಿ, ಎಲ್ಲೋ ಹೋಗೈತಲ್ಪ ಅಂತ ಆಗೈತಿ. ಬಟ್ ಸಂಜೆ ಒಳಗೆ ಕೊಡ್ತೇನಂದಾರ. ರಾತ್ರಿ ಕೊಡ್ಲಿರಿ ಅವ್ರು, 10 ಗಂಟೆ ಕೊಡಲಿ 9 ಗಂಟೆ ಕೊಡಲಿ. ಬಟ್ ಗಾಡಿ ನನ್ನ PPF ಪರ್ಫೆಕ್ಟ್ ಆತಂದ್ರೆ ನಾ ಎಲ್ಲಿ ಮಾಡಿಸಿದ್ದೆ, ಎಷ್ಟು ಕೊಟ್ಟೆ ಎಲ್ಲ ಹೇಳ್ತೇನೆ ಅಂತ ಬ್ಲಾಗ್ ಒಳಗೆ. ಇಲ್ಲ ಅಂತ ನಾ ಹೇಳಂಗೆ ಇಲ್ಲ ರೀ. ಈಗ ಬಡಕ್ ನಾವು ಹೋಗಿ ಮಂಜೂರಿಗೆ ಪಿಕ್ ಮಾಡ್ಕೊಂಡು ಸಪ್ತಾಪುರಿಗೆ ಹೋಗಿ ಹರ್ಷನ್ ಸ್ಕಾಲರ್ಶಿಪ್ ಹಾಕಿ ಗೀಗಿ ಸಿಗ್ತೈತೆ ಮಸ್ತ್. 4,000 ರೂಪಾಯಿ ಏನೋ 5,000 ರೂಪಾಯಿ ಬರ್ತೈತ್ರಿ. ಗೋವಾ ಈಸ್ ಆನ್ ಆಕೈತ್ರಿ. ಅವಾಗ ಫುಲ್ ಗೋವಾ ಅಂದ್ರೆ ಗೋವಾ. ನಾನು ಒಂದು ಹುಡುಗಿ ಮನ್ಸಾರೆ ಇಷ್ಟಪಟ್ಟಿದ್ದೆ. ಯು ನೋ ವಾಟ್, ಆಕಿ ನನಗ್ ಬಿಟ್ಟು ಹೋಗುವ ಒಂದ್ ಮಾತು ಹೇಳಿದ್ಲು. ಆಕಿಗೆ ನನ್ನ ಮ್ಯಾಗ ಸ್ವಲ್ಪನೂ ಫೀಲಿಂಗ್ಸ್ ಇದ್ದಿದ್ದಿಲ್ಲ ಅಂತ. ಸ್ವಲ್ಪನೂ ಇಲ್ಲ. ನಮ್ಮ ಹುಡುಗಂದು ಆಧಾರ್ ಕಾರ್ಡ್ ಹೊಳೆ ಬಂದೈತ್ರಿ, ಅಂದ್ರೆ ಡೂಪ್ಲಿಕೇಟ್ ತಕ್ಷಣ ಅನ್ನಪೂರ. ಸೊ ನೋಡ್ಬೋದು. ಜಾತ್ರೆಗೆ ಎಲ್ಲ ಹೋಗ್ಬೇಕ್ರಿ ಅಂದ್ರೆ ನಮ್ಮ ಅಜ್ಜವ್ರಿ ಮನೆಗೆ ಬಿಟ್ಟೆ ನಾ ರೀಲ್ಸ್ ಬಿಡ್ಬೇಕ್ರಿ, ಇನ್ನೂ ಬಿಟ್ಟೆ ಅಲ್ಲ, ನನಗೆ ಬಿಟ್ಟೆ ಹೋಗಂದ್ರಿ ನಾವು. ಸೊ ಫ್ಯಾಮ್ಲಿ ಎಲ್ಲಿ ಹೊಂಟೈತ್ರಿ ಅಂತಂದ್ರೆ ಈಗ PPF ಕಡೆ ಹೊಂಟೈತಿ. ಮತ್ತೆ ಪದ್ದೆ ಸರಿ ಎಲ್ಲರೂ ನಮ್ಮನ್ನ ನೋಡತ್ತಾರೆ, ಏನು ಪ್ಯಾಮ್ ಉಲ್ಟಾ ಕುಂತ ಏನು ಮಾಡಕತ್ತೆ, ಟಾರ್ಚ್ ಹಚ್ಕೊಂಡು ಹುಡುಗ ಅಂತಂದೆ. ಬಟ್ ಅವ್ರಿಗೇನು ಗೊತ್ತೈತ್ರಿ ನಾವು ವ್ಲಾಗ್ ಮಾಡಕತ್ತೇನೆ ಅಂತಂದೆ. ಆಮೇಲೆ ಅವ್ರಿಗೇನು ಗೊತ್ತೈತ್ರಿ ಕುಂತ ತಗೊಳ್ಳೋ ಬಂದ ಬ್ಯಾರನ ಅಂತೆ. ಬಟ್ ಇನ್ನೊಂದು ಸೀನ್ ಐತ್ರಿಪ್ಪ ಅಂದ್ರೆ ಭಾಳ ಜನ ರೆಕಗ್ನೈಸ್ ಮಾಡತ್ತಾರ, ಭಾಳ ಮಂದಿ. 2 hours later. ಫ್ಯಾಮ್ಲಿ ಏನ್ರಿಪ್ಪ ಅಂತ ಈಗ ಬಂದೈತ್ರಿ ಜಸ್ಟ್ ಮನೆಗೆ. ನೀ ಎದಕ್ಲೇ ಇವ್ ಹರ್ಷ ನೋಡಿದ್ಕು ಉದ್ರಾಕ್ ಚಾಲೋ ಮಾಡಾನ್ರಿ. ಅವ ಹರ್ಷ ಏನು ರೊಟ್ಟಿ ತೊಗೊಂಡು ಹೋಗ್ತಾನ ನೋಡ್ಕತ್ತೆ ಮಾಡತ್ತಾನ. ಸೊ ಹರ್ಷನ್ ಸ್ಕೂಟಿಯಲ್ಲಿ ನಿಂತೈತಿ. ಸುಮ್ತೀನಿ ಲೇಪ್ಪ, ನೀ ಏನು ಕಾಣತಿ. ಸೊ ಆಮ್ಯಾಗ ಸಿಗ್ತೇನೆ ಮಿರರ್ ಮುಂದೆ. ಸೊ ಫ್ಯಾಮಿಲಿ ಬ್ಲಾಗ್ ಎಂಡ್ ಮಾಡೋ ಟೈಮ್. ಐ ಹೋಪ್ ನೀವು ಬ್ಲಾಗ್ ಸೇರುತ್ತೆ ಮಾಡಿ. ಇನ್ ಕೇಸ್ ಸೇರಿತಾನೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪರಂಪರಾನ ಮುಂದೆ ನಡೆಸೋಣ, ಆದಷ್ಟು ಜಲ್ದಿ ಕಂಪ್ಲೀಟ್ ಮಾಡೋಣ. ಸಿಗೋಣಂತ್ರ ಮುಂದೆ ಬ್ಲಾಗ್ದಾಗ. ಸೊ ತಪ್ಪಕ್ಕೆ ಸ್ಟೇ ಸ್ಟ್ಯಾಪಿ, ಸ್ಟೇ ಸೆಕ್ಸಿ. ಬಾಯ್ ಹಗ್ಗುರ್ಲ. ನಾನು ಹಿಂಗ ತೋಡ್ತೇನೆ ಮತ್ತೆ ಹೋಗೋ ಮಾರ. ನನ್ನ ಮೆಣಸಿನಕಾಯಿ, ಲಿಂಬಿ ಹಣ್ಣು ಎಲ್ಲ ಕಿತ್ಕೊಂಡು ಹೋಗೈತ್ರಿ. ಅಮಾಶೆ ಯಾವಾಗ ನಂದಲ್ಲ, ಸಾರಿ ನಂದು ಲಿಂಬಿ ಹಣ್ಣು, ನಂದು ಮೆಣಸಿನ್ಕಾಯಿ ಅನ್ನಕತ್ತೆ. ನಾನು ಹೋಗಿ ನಮ್ಮ ಆರುನ್ ಲಿಂಬಿ ಹಣ್ಣು ಮೆಣಸಿನ್ಕಾಯಿ ಹೋಗೈತಿ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್. ನಂದು ಧಾರವಾಡ, ಹೆಚ್ಚಿಗೆ ಮಾತು ಬ್ಯಾಡ. ಮಗಲ ಕಲಿಕೆ